ಮೇಷ್ಟ್ರೆ, ನೀವು ನಿಜಕ್ಕೂ ಶಿಕ್ಷಕರೇನಾ? ಒಂದಕ್ಷರ ಕಲಿಸುವವರನ್ನ ಗುರುಗಳು ಅಂತ ಹೇಳಿ ಭಾವಿಸ್ತಾರೆ. ಶಿಕ್ಷಕರನ್ನ ಗುರುದೇವೋಭವ ಅಂತ ಹೇಳಿ ನೋಡ್ತಾರೆ. ಅಂಥದ್ರಲ್ಲಿ ಶಿಕ್ಷಕರ ದಿನಾಚರಣೆಯಿಂದ ಗುರುಕುಲಕ್ಕೆ ಅಪಮಾನವಾಗಿದೆ. ಮೇಷ್ಟ್ರೆ, ನೀವು ನಿಜಕ್ಕೂ ಶಿಕ್ಷಕರೇನಾ? ಒಂದಕ್ಷರ ಕಲಿಸುವವರನ್ನ ಗುರುಗಳು ಅಂತ ಭಾವಿಸ್ತಾರೆ. ಶಿಕ್ಷಕರನ್ನ ಗುರುದೇವೋಭವ ಅಂತ ಕರೀತಾರೆ. ಅಂಥದ್ರಲ್ಲಿ ಶಿಕ್ಷಕರ ದಿನಾಚರಣೆಯಿಂದೆ ಶಿಕ್ಷಕರ ಕುಲಕ್ಕೆ ಅವಮಾನ ಮಾಡಿದ್ದೀರಾ? ಶಿಕ್ಷಕರ ದಿನಾಚರಣೆಯಿಂದೆ ಕೂಡಿದ ಮತ್ತಿನಲ್ಲಿ ತೇಲಾಡಿದ ಮಾಸ್ತರು, ಕುಡಿದ ಮಲ್ಲಿನಲ್ಲಿ ತುಚ್ಛವಾಗಿ ಮಾತನಾಡಿರುವಂತಹ ಮಾಸ್ಟರ್, ಎಣ್ಣೆ ನಶೆಯಲ್ಲಿ ತಮ್ಮ ಇಲಾಖೆಯನ್ನೇ ನಿಂದಿಸಿರುವಂತಹ ಶಿಕ್ಷಕ, ನಾನು ಬೈದ್ರೆ ಸಸ್ಪೆಂಡ್ ಮಾಡ್ತಾರೆ, ಅದು ನಂಗೂ ಗೊತ್ತು, ಸಸ್ಪೆಂಡ್ ಮಾಡಿದ್ರು ನಂಗೆ ಏನು ಚಿಂತೆ ಇಲ್ಲ ಅಂತ ಹೇಳಿರುವಂಥ ಮಾಸ್ಟರ್. ಇಂದು ಚಿಂಚೋಳಿಯ ಶೇರಿಬೀರನಹಳ್ಳಿ ಶಾಲೆ ಶಿಕ್ಷಕರ ಕರ್ಮಕಾಂಡ. ಶಿಕ್ಷಕ ಗುರುರಾಜ್ ಕುಲಕರ್ಣಿ ನಶೆಯಲ್ಲಿ ತೇಲಾಡ್ತಾ ಇರುವಂಥದ್ದು ದೃಶ್ಯ. ಏನು ಹೇಳೋಣ, ಇವತ್ತು ಶಿಕ್ಷಕರ ದಿನಾಚರಣೆ. ನಾನು ಬೈಬೇಕು ಅಂತಂದ್ರೆ ನಮ್ಮ ಶಿಕ್ಷಕರು ನೆನಪಿಗೆ ಬರ್ತಾರೆ ನಮಗೆ ಅಲ್ಲ. ಅವರಿಗೆ ನಾವು ಮರ್ಯಾದೆಯನ್ನು ಕೊಡ್ತೇವೆ. ನಿಮ್ಮ ಮನಸ್ಸಲ್ಲಿರೋದು ನಿಮ್ಮ ಮನಸ್ಸಿಗೆ ಇಟ್ಕೊಳ್ಳಿ. ನಿಮಗೆ ದುಡ್ಡು ಬರ್ತಿದೆಯೋ ಅಥವಾ ವೇತನ ಜಾಸ್ತಿ ಮಾಡ್ಕೋಬೇಕು, ಏನೋ ನಿಮ್ಮ ಮನಸ್ಸಿನ ಕಷ್ಟ, ನಿಮ್ಮ ಮನಸ್ಸಿನ ಹಿಂಸೆ, ಅದು ನಿಮ್ಮ ಮೇಲೆ ನಾವೇನು ಹೇಳೋಕ್ಕೂ ಆಗಲ್ಲ. ಆದರೆ ನೀವು ತೋರ್ತಾ ಇರುವಂತಹ ಅಸಭ್ಯ ವರ್ತನೆ ಇದೆಯಲ್ಲ, ನಿಮ್ಮ 4-5 ಜನ ಶಿಷ್ಯಂದಿರು ನೋಡ್ತಾರೆ. ಗುರುಗಳೇ, ಬೇಡ ಇವೆಲ್ಲ. ನೀವು ಕುಡಿದ ನಶೆಯಲ್ಲಿ ಮಾತನಾಡ್ತೀರಾ, ಇಟ್ಸ್ ನಾಟ್ ಗುಡ್. ಆ್ಯಂಡ್ ಹಾಗೆ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ದವರಿಗೆ ಒಂದು ಮಾತು ಹೇಳ್ತೀನಿ, ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಯಾರೂ ಕೂಡ ಅದನ್ನು ಮಾಡಬೇಡಿ. ಶಿಕ್ಷಕರ ಈ ಒಂದು ದುರಾಭ್ಯಾಸವನ್ನು ನಿಮ್ಗೆ ಹೇಳಬೇಕಿತ್ತು ನಮ್ಮ ಚಾನಲ್ ವತಿಯಿಂದ. ಅದನ್ನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಹೊರತು ನಾವು ಯಾವುದೇ ರೀತಿಯಾಗಿ ಅಸಭ್ಯತನವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆತನಿಗೆ ಮೈಂಡ್ ಹಾಳಾಗಿದೆಯೋ ಏನೋ ಗೊತ್ತಿಲ್ಲ, ಆತನ ದುಃಖವನ್ನ ಈ ರೀತಿಯಾಗಿ ತೋರಿಸ್ಕೊಳ್ತಾ ಇದ್ದಾನೆ. ಆದರೆ ನಾವೇನಾದ್ರೂ ಬೈಬೇಕು, ಇನ್ನೊಂದು ಸ್ವಲ್ಪ ಲೌಡ್ ಆಗಿ ಮಾತನಾಡಬೇಕು ಅಂತಂದ್ರೆ ನನಗೆ ಕಲಿಸಿಕೊಟ್ಟಿರುವಂತಹ ಗುರುಗಳು ನೆನಪು ಬರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಬೇಡ. ಎಲ್ಲರೂ ಶಿಕ್ಷಕರು ಕೂಡ ಒಂದಕ್ಷರ ಕಲಿಸಿದ ಅಂತ ಗುರು ಗೊತ್ತಿದೆ ಅಲ್ವಾ? ಸೊ ಆ ಒಂದು ಕಾರಣಕ್ಕೆ ಕೊಡಲ್ಲ, CRP ಕೊಡಲ್ಲ, BRP ಕೊಡಲ್ಲ, BRC ಕೊಡಿಲ್ಲಟ್ರು ಕೊಡಲ್ಲ, ಹೆಣ್ಮಕ್ಳು ಕೊಡ್ತಾರ ನಮ್ಮ ಲಮ್ಮಣ್ಣ ಬಲ್ಲ ಕೊಂಚರಮ್ನಾಗ. ಏನು ಮಾಡ್ತೀರಿ? ಏನು ಮಾಡ್ತೀರಿ? ಸಸ್ಪೆಂಡ್ ಮಾಡ್ತೀರಿ? ಒಂದು ಸರಿ ಸಸ್ಪೆಂಡ್ ಆಗ ನಮ್ಮ ಇನ್ನೊಬ್ಬನ ಹೆದರಲ್ಲ. ಏನು ಸಸ್ಪೆಂಡ್ ಅಂದ್ರೆ ಏನು? 3 ತಿಂಗಳು ಮನೆಗೆ ಕುಂದಿರೋದು, ಅರ್ಧ ಪೇಮೆಂಟ್ ತಗೋದು, ಮತ್ತು ಬೇಡಿ ಜಾಗಕ್ಕೆ ಹೋಗೋದು. ಟ್ರಾನ್ಸ್ಫರ್ಕಿನ ಶಾರ್ಟ್ಕಟ್ ವೇ ಸಸ್ಪೆಂಡ್ ಆಗೋದು. ನನ್ನ ಕೈಯಾಗ ಗನ್ ಸಿಕ್ಕರ ಎಲ್ಲ ತಾಲಿಬಾನ್ ಸಲ ಗಳಗಳು ಹೊಡ್ತೀನಿ ನಿಮ್ಗೆ ಎಲ್ಲ ಅಧಿಕಾರಿಗಳಿಗೆ. ತಿನ್ನೋದು ಬಿಡೋಣ, ಚಿಕ್ಕಿ ಹಾಕ್ರಿ, ತತ್ತಿ ಹಾಕ್ರಿ, ಮೊಟ್ಟೆ ಹಾಕ್ರಿ, ಅದು ಹಾಕ್ರಿ, ಕಲ್ಸೋದಿಲ್ಲ. ಆ ಫಾರ್ಮ್ ತುಂಬ್ರಿ, ಸಮಾಲೋಚನೆ ಸಭೆ ಅಟೆಂಡ್ ಆಗ್ರಿ, ಮೀಟಿಂಗ್ ಬರ್ರಿ. ಅವ ಬರ್ತಾನ, ECO ಬರ್ತಾನಂತ, CRP ಬರ್ತಾನಂತ. ಬರು ಬಾಯ್ ಬಿಟ್ಟು ಕೇಳ್ರಿ, ಸೀದಾ ಇಷ್ಟು ಕೊಡ್ರಿ, ಇಷ್ಟು ಲಂಚ ಕೊಡ್ರಿ ಅಂತ ಕೇಳ್ರಿ. ಆಬ್ಸೆಂಟ್ ಹಾಕ್ದ, ಡೋರ್ ಲಾಕ್ ಮಾಡ್ದ. ಕೊಡಲ್ಲ, DDP ಕೊಡಲ್ಲ, CRP ಕೊಡಲ್ಲ, BRP ಕೊಡಲ್ಲ, BRC ಕೊಡಿಲ್ಲಟ್ರು ಕೊಡಲ್ಲ, ಹೆಣ್ಮಕ್ಳು ಕೊಡ್ತಾರ ನಮ್ಮ ಲಮ್ಮಣ್ಣ ಬಲ್ಲ ಕೊಂಚರಮ್ನಾಗ.
ಏನು ಮಾಡ್ತೀರಿ? ಏನು ಮಾಡ್ತೀರಿ? ಸಸ್ಪೆಂಡ್ ಮಾಡ್ತೀರಿ? ಒಂದು ಸರ್ತಿ ಸಸ್ಪೆಂಡ್ ಆಗೋಣಮ್ಮ, ಇನ್ನೊಬ್ಬನ ಹೆದರಲ್ಲ. ಏನು ಸಸ್ಪೆಂಡ್ ಅಂದ್ರೆ ಏನು? 3 ತಿಂಗಳು ಮನೆ ಕುಂದಿರೋದು, ಅರ್ಧ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.